ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೇರಳಂ ವಿಧಾನಸಭಾ ಚುನಾವಣೆಯ ಸನಿಹದಲ್ಲಿ ನಾವಿದ್ದೇವೆ. ಈ ಬಾರಿ 14 ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನು ಸಲ್ಲಿಸಿದ್ದಾರೆ. ಇನ್ನೇನು ಚುನಾವಣೆಯ ಆ ಒಂದು ಘಟ್ಟ ಇದೀಗ ಸನ್ನಿಹಿತವಾಗಿದೆ. ಈ ಸಂದರ್ಭದಲ್ಲಿ ಪ್ರಚಾರಕ್ಕೆ ಈಗಾಗಲೇ ಮುನ್ನುಡಿ ಬರೆಯಲಾಗಿದೆ. ಬನ್ನಿ, ಈ ವರ್ಷದ ಹಸಿರು ನೀತಿ ಸಂಹಿತೆಯನ್ನು ಅಳವಡಿಸಿಕೊಂಡು ಪ್ರಚಾರ ಕಾರ್ಯಕ್ರಮಗಳು ವಿವಿಧೆಡೆಗಳಲ್ಲಿ ಈ ಕಾಸರಗೋಡಿನ ಹಾಗೂ ಮಂಜೇಶ್ವರದ ವಿವಿಧ ಭಾಗಗಳಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ವಿವಿಧ ಅಭ್ಯರ್ಥಿಗಳ ಪರವಾಗಿ ಹಲವಾರು ಪ್ರಚಾರ ಕಾರ್ಯಗಳು ನೋಡ್ತಾ ಇದ್ದೇವೆ. ಈ ಸಲ ವಿಶೇಷವಾಗಿ ಗೋಡೆ ಬರಹಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಬನ್ನಿ, ಇಲ್ಲಿ ನಮ್ಮ ಜೊತೆಗೆ ಒಂದಷ್ಟು ಗೋಡೆ ಬರಹ ಕಲಾವಿದರಿದ್ದಾರೆ. ಅವರ ಕೈಯಿಂದ ರೂಪುಗೊಳ್ಳುತ್ತಿರುವಂಥ ಈ ಗೋಡೆ ಬರಹದ ಮೂಲಕ ಈ ಪ್ರಚಾರ ಕಾರ್ಯ ನಡೀತಾ ಇದೆ. ಬನ್ನಿ, ಅವರನ್ನು ನಾವು ಮಾತನಾಡಿಸೋಣ. ಈಗಾಗಲೇ ಮಂಜೇಶ್ವರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೋಡೆ ಬರಹದ ಮೂಲಕ ಪ್ರಚಾರ ಕಾರ್ಯಕ್ಕೆ ಮುನ್ನುಡಿಯನ್ನು ಬರೆಯಲಾಗಿದೆ, ಆರಂಭಿಸಲಾಗಿದೆ. ಹೇಗೆ ನಡೀತಾ ಇದೆ ಈ ಪ್ರಚಾರ ಕಾರ್ಯ? ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇದೀಗ ನಮಗೆ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ 8 ಪಂಚಾಯತಿಗಳಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಈಗಾಗಲೇ ಒಂದು 3-4 ಪಂಚಾಯತಿಗೆ ಬರೆದು ಮುಗಿಸಿಯಾಗಿದೆ. ಇದೀಗ ಕುಂಬಳೆ ಪಂಚಾಯತ್ 4ನೇ ಪಂಚಾಯತಿಗೆ ಮುಟ್ಟಿದ್ದೇವೆ. ಹಾಗೂ ಈಗ ಆ ಹತ್ತಿರದ ನಮ್ಮ ಹೆಣ್ಮಕಜ್ಜೆ ಪಂಚಾಯತಲ್ಲೂ ಬರೀತಾ ಇದೆ. ಈ ಸಲ ನಾವು ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಬ್ಯಾನ್ ಮಾಡಿದ್ದಾರಲ್ಲ, ಆ ಕಾರಣ ಗೋಡೆ ಬರಹಕ್ಕೆ ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ. ಹಾಗೂ ನಮ್ಮ ಒಟ್ಟಿಗೆ ಕೆಲಸಕ್ಕೆ ಇದ್ದಾರೆ 3-4 ಜನ ಇದ್ದಾರೆ. ಎಷ್ಟು ಕಲಾವಿದರು, ಎಷ್ಟು ಜನ ಬರಹಗಾರರು? ಒಟ್ಟು 8 ಪಂಚಾಯತಲ್ಲಿ ಆಗಿ 6 ಬರಹಗಾರರು ಇದ್ದಾರೆ. ಅವರೊಟ್ಟಿಗೆ ಅವರ ಒಂದು ಸಹಾಯಕರಾಗಿ ಒಂದು 4 ಜನ ಅವರೊಟ್ಟಿಗೆ ಇದ್ದಾರೆ. ಹೇಗೆ ನಡೀತಾ ಉಂಟು ಇದು? ಏನೇನು ಇದು ಮಾಡ್ತಾಯಿದ್ರೆ? ಆರಂಭಕ್ಕೆ ಏನು ಮಾಡ್ತಿದ್ರೆ? ಆರಂಭದಲ್ಲಿ ನಾವು ಸೂಪರ್ ವೈಟ್ ಹೊಡಿತಾ ಇದ್ದೇವೆ. ಒಂದು ಸೆಟ್ ನಮಗೆ ಸೂಪರ್ ವೈಟ್ ಹೊಡಿತಾ ಹೋಗ್ತಾ ಇದ್ದಾರೆ. ಅದರ ಹಿಂದುಗಡೆಯಿಂದ ಇನ್ನೊಂದು ಸೆಟ್ ನಮಗೆ ಕಲಾವಿದರು ಬರಿತಾ ಹೋಗ್ತಾ ಇದ್ದಾರೆ. ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇದು ಯಾರಿಗೋಸ್ಕರವಾಗಿ ಬರಿತಾ ಇದ್ರೆ? ಏನು? ಕೆ ಸುರೇಂದ್ರನ್ ನಾವು ನಮಗೆ ಈಗಾಗಲೇ UDFನದ್ದು ಬಂದಿದೆ, ಹಾಗೂ CPMನದ್ದು ಬಂದಿದೆ. ಕೆಲವರು ಬಂದು ಕೇಳ್ತಾ ಇದ್ದಾರೆ, ಫೋನ್ ಮೂಲಕ ನಮಗೆ ಕರೀತಾ ಇದ್ದಾರೆ. ಹಾಗೆ ನಿನ್ನೆ ಯಾರೊಬ್ಬರು ಬಂದು ಕೇಳಿದರು, ನಮಗೆ ಬರೀಲಿಕ್ಕೆ ಒಂದು ಅವಕಾಶ ಕೊಡ್ತೀರಾ ಅಂತೇಳಿ. ನಮಗೆ ಈಗಾಗಲೇ ನಮ್ಮ ಹತ್ರ ಎಲ್ಲ 6 ಜನ ಬರೆಯೋರೇ ಇದ್ದಾರೆ. ಯಾರೋ ಒಬ್ಬರು ಆರ್ಟಿಸ್ಟ್ ಬಂದು ಕೇಳಿದರು, ನಮಗೂ ಒಂದು ಅವಕಾಶ ಕೊಡ್ತೀರಾ ನಿಮ್ಮೊಂದಿಗೆ ಬರೀಲಿಕ್ಕೆ ಅಂತೇಳಿ. ನಾವು ಈಗಾಗಲೇ ಅವ್ರ ಹತ್ರ ಹೇಳಿದ್ದೇವೆ, ಇನ್ನೂ 4 ಪಂಚಾಯತಲ್ಲಿ ಬರೀಲಿಕ್ಕೆ ಇದೆ, ಅಲ್ಲಿ ನಿಮಗೆ ಕೊಡ್ತೇವೆ ಅಂತೇಳಿ, ಚಾನ್ಸ್ ಕೊಡ್ತೇವೆ ಅಂತೇಳಿ. ಹಾಗೆ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಹಳೆಯ ಕಾಲದಲ್ಲಿ ಹಿಂದಿನ ಒಂದು ಕ್ರಮದಲ್ಲಿ ಇದ್ದಂಥ ಒಂದು ಗೋಡೆ ಬರಹ, ಅದಕ್ಕೆ ಈಗ ಪುನಃ ಒಂದು ಚಾಲ್ತಿ ನೀಡಲಾಗಿದೆ. ಈಗಾಗಲೇ ಹಲವಾರು ಕಲಾವಿದರಿಗೆ ಕೂಡ ಇದೊಂದು ಜೀವನ ಮಾರ್ಗವಾಗಿದೆ. ಏನನ್ನಿಸ್ತಾ ಇದೆ? ಅದೇ, ಈಗ ಎಲೆಕ್ಷನ್ ಬಂದರೆ, ಚುನಾವಣೆ ಬಂದರೆ ನಮಗೀಗ ನೋಡಿ, ಇವರಿಗೆ ಈ ಗೋಡೆ ಬರಹದವರಿಗೆ ಈಗಾಗಲೇ ಕೆಲಸ ಯಾವುದೇ ಇಲ್ಲ. ಯಾವುದಾದ್ರೂ ಒಂದು ಆಟೋ ರಿಕ್ಷಾವೋ ಅಲ್ಲ ಜೀಪ ಏನಾದರೂ ಸ್ಟಾಪ್ ಸಿಗ್ನಲಿಗೆ ಏನಾದರೂ ಬರೀಲಿಕ್ಕೆ ಮಾತ್ರ ಸಿಗೋದು. ಬಾಕಿ ಎಲ್ಲ ಈಗ ಪ್ಲಾಸ್ಟಿಕ್ ಯೂಸ್ ಮಾಡಿ ಸ್ಟಿಕ್ಕರ್, ಆಮೇಲೆ ಕ್ಲೋತ್ ಪ್ರಿಂಟಿಂಗ್ ಹಾಗೆಲ್ಲ ಬರುವ ಕಾರಣ ಅವರಿಗೆ ಈಗ ಸ್ವಲ್ಪ ಕಷ್ಟ ಇದೆ. ಈಗ ಈ ಒಂದು ಎಲೆಕ್ಷನ್ ಒಂದು 10-15 ದಿವಸ ಅವರಿಗೆ ಅದೊಂದು ಒಳ್ಳೆಯ ಜೀವನ ಮಾರ್ಗವಾಗಿ ಸಿಗ್ತದೆ ಅಂತ ಅನಿಸ್ತಾ ಇದೆ. ಬಿಸಿಲಿನ ಬೇಗೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೇಗೆ, ಯಾವ ರೀತಿಯಲ್ಲಿ ಕೆಲಸ ನಡೀತದೆ? ಬಿಸಿಲನ್ನು ಲೆಕ್ಕಿಸದೆ ನಾವು ಈಗ ಬರೀತಾ ಇದ್ದೇವೆ. ಯಾಕೆಂದರೆ ನಮ್ಮ ಜೀವನ ಮಾರ್ಗ ಅದು. ಆದ ಕಾರಣ ನಾವು ಈಗ ಬಿಸಿಲನ್ನು ಲೆಕ್ಕಿಸದೆ ನಾವು ಮಾಡ್ತಾ ಇದ್ದೇವೆ. ಎಷ್ಟು ತಾರೀಕಿನೊಳಗೆ ಮುಗಿಸಬೇಕು? ಹಾಗೆ ನನಗೆ ಈಗಾಗಲೇ ಒಂದು ಸಂಡೇ ಆದಿತ್ಯವಾರದಂದು ಮುಗಿಸಿ ಕೊಡಬೇಕು. ಅಂದರೆ ಶುಕ್ರವಾರಕ್ಕೆ ಮುಗಿಸಲಿಕ್ಕೆ ಹೇಳಿದ್ದು, ಆದರೆ ಶುಕ್ರವಾರಕ್ಕೆ ಆಗೋದಿಲ್ಲ. ಸ್ವಲ್ಪ ಒಂದೊಂದು ಗೋಡೆಯಲ್ಲೂ ಬರೆಯುವಾಗ ಇನ್ನೊಂದು ಮನೆಯವರು ಹೇಳ್ತಾ ಇದ್ದಾರೆ ನಮ್ಮಲ್ಲೂ ಬರಿಬೇಕು ಅಂತೇಳಿ. ಅಲ್ಲಿಂದ ಎಲೆಕ್ಷನ್ ಕಮಿಟಿ ಆಫೀಸಿನಿಂದ ಕಾಲ್ ಬರ್ತದೆ, ನೀವು ಅಲ್ಲಿ ಕೂಡ ಬರಿಬೇಕು ಅಂತೇಳಿ. ಆದ ಕಾರಣ ಒಂದು ಪಂಚಾಯತಲ್ಲಿ ಒಟ್ಟು 20 ಗೋಡೆ ಇದ್ದರೆ ಅದು ನಾವು ಬರಿತಾ ಹೋಗುವಾಗ 30 ಗೋಡೆ ಆಗ್ತಾಯಿದೆ. ಸ್ವಲ್ಪ ಕಷ್ಟ ಆಗ್ತದೆ. ಒಟ್ಟಿನಲ್ಲಿ ಭರ್ಜರಿಯಾಗಿ ಗೋಡೆ ಬರ ಒಂದು ಪ್ರಚಾರಕ್ಕೂ ಕೂಡ ಈಗಾಗಲೇ ಮುನ್ನುಡಿ ಬರೆಯಲಾಗಿದೆ. ಹೌದು, ಖಂಡಿತ.
സർ എത്ര കൊല്ലത്തിന് ഈ രംഗത്ത് പ്രവർത്തിക്കുന്നു? ഞാൻ ഏകദേശം ഒരു 20-25 വർഷമായി ഇതിൽ ഈ പിന്നെ എഴുത്ത് മേഖലയിൽ അപ്പോൾ കുറേ ഈ ഒരു 10-15 വർഷത്തിന് ശേഷം ഉണ്ടല്ലോ ഈ പ്ലാസ്റ്റിക് ഫ്ലക്സ് വന്നതിന് ശേഷം ആർട്ടിസ്റ്റന്മാർക്ക് പിന്നെ ഇപ്പോൾ എഴുത്തൊന്നും പിന്നെ കുറവാണ് നല്ലോണം. ഈ ഇലക്ഷനോ അല്ലെങ്കിൽ വേറെ എന്തെങ്കിലും ക്ഷേത്രോത്സവമോ അങ്ങനെ എന്തെങ്കിലും കാര്യങ്ങൾ മാത്രമേ ചുമരെഴുത്തുണ്ടാകുന്നത്. അപ്പോൾ ഇപ്പോൾ എല്ലാം ഒന്നിച്ച് എല്ലാ പാർട്ടിക്കാരും വിളിക്കുന്നുണ്ട്, എല്ലാം നമുക്ക് ഒന്നിച്ച് എഴുതാൻ പറ്റില്ലല്ലോ. എഴുതി ഇതിപ്പോൾ ഈ മഞ്ചേശ്വരത്ത് പറഞ്ഞാൽ പിന്നെ കന്നഡയാണ് കൂടുതൽ. അപ്പോൾ കന്നഡ എല്ലാവർക്കും എഴുതാൻ പറ്റുന്നില്ല. അപ്പോൾ ഇങ്ങോട്ട് വന്നിട്ട് ഇപ്പോൾ കുറച്ച് വഴിയുണ്ട്. ഇപ്പോൾ അതും ഇപ്പോൾ ഇലക്ഷൻ കുറച്ച് പെട്ടെന്ന് ചെയ്ത് ഡേറ്റ് അത്രയല്ലേ ഉള്ളൂ. അപ്പോൾ അതിനകത്ത് എഴുതി തീർക്കണം. നിങ്ങൾ മലയാളിയാണ്, അപ്പോൾ ഈ കന്നഡ എങ്ങനെ പഠിച്ചു, എങ്ങനെ എഴുതുന്നു? ഞാൻ പറഞ്ഞെങ്കിൽ മുമ്പേ ഈ കന്നഡ എഴുതുന്നത് പിന്നെ കോളേജിൽ പഠിക്കുമ്പോഴും ഞാൻ കുറച്ച് കാലം ഗൾഫിലായിരുന്നു. അപ്പോൾ അവിടെ ഇത് കന്നഡ ഫ്രണ്ട്സെല്ലാം ഉണ്ടായിരുന്നു. ആ കന്നഡ സംസാരിക്കാനെല്ലാം അറിയും, കുറച്ച് എഴുതാനും എല്ലാം അറിയും. അതുകൊണ്ട് പിന്നെ പഠിച്ചു. ഇതിപ്പോൾ ഏത് പെയിൻറ്റ് യൂസ് ആക്കി? എന്ത് ഇത് എമൽസനാണ്. എമൽസൺ മറ്റേ ഈ നല്ല പെയിൻ്റ് തന്നെ, കമ്പ്യൂട്ടർ മിക്സ് സ്റ്റൈനർ ഉപയോഗിച്ചിട്ട് അതിൽ എഴുതുന്നതാണ്. പിന്നെ ചിലത് അക്രലിക്കെല്ലാം ഉപയോഗിച്ചിട്ട് എഴുതുന്നുണ്ട്, നല്ല ഈട് നിൽക്കുന്നത്. പിന്നെ കുറച്ച് സമയത്തൊക്കെ അല്ലേ, ഒരു 1-2 ആഴ്ച. അപ്പോൾ അതിലാണ് എഴുതുന്നത്. എത്ര ആൾ ജോലി ചെയ്യുന്നുണ്ട് ഇപ്പോൾ? എങ്ങനെയാണ്? ഇപ്പം ഞങ്ങൾ ഒരു സൈറ്റിൽ ഒരു 4-5 പേരുണ്ട്. ഇതുപോലത്തെ ഒരു 5-6 സൈറ്റ് ഉണ്ട്. അവിടെ വേറെ ആൾക്കാർ ചെയ്യുന്നുണ്ട്. ഒരു ടീം പെയിൻ്റ് അടിച്ചിട്ട് പോകും, അപ്പോൾ നമ്മൾ ബാക്കിൽ വന്നിട്ട് ഇങ്ങനെ എഴുതി അത് കംപ്ലീറ്റ് ചെയ്യും. ಅಣ್ಣ ನಮಸ್ತೆ. ಒಂಜಿ ಓಟದ ಭಾಗವಾದ ಗೋಡೆ ಬರಾಬರಿ ಪುಣಂಚಿನ ಒಂಜಿ ಕರ್ತವ್ಯನ ಮಲ್ತೊಂದುಲ್ಲಾರ ಇರ್ನ ಇಲ್ಲೋಲು ಇರ್ನ ಪುದರಂಜ ಎನ್ನ ಪುದರ ಅಂಟ ಮಣಿಕಂಟೆ ಏನು ಮುಳಿಯಾರ್ ಪಂಚಾಯತ್ ಬರ್ಪುಂಡು ಕೋಟೂರು ನನ್ಪ ಜಾಗ್ಯಾಪನೆ ಇಲ್ಲದ ಪುದರ್ ಕೋಟೂರು ಇಂದು 8 ವರ್ಷದ ಕೈರಿ ಈ ಬರೆಪ್ಪನಂಜಿನ ಕೆಲಸಗಳು ಮಾಡ್ತಿದ್ರು ಏನು ಅಂತ ಸುಮಾರು ವರ್ಷ ಅಂತ ಏನು SLC ಕಡೆ ಕಡೆ ಚಿನ್ನವೇ ವರ್ಕ್ ಕಡೆ ಮಾಡ್ತೊಂದುಲ್ಲೆ ಎಲೆಕ್ಷನ್ ಸಮಯ ಎಲೆಕ್ಷನ್ ತ ಕೆಲಸ ಅಂತ ತಿಕ್ಕೊಂಡು ಇದ್ರ ಒಂದು ಎಲೆಕ್ಕನ ಗೋಡೆ ಬರೆಪ್ಪನ ಬೋರ್ಡ್ ಎಂಚಿನ ಅಂತ ಮೂರ್ತಿ ಎಂಚಿನ ಅಂತ ಮಾತ ಕೆತ್ತೂರ ಮಾತ ಕೆಲಸ ಅಂಡ್ ಚಿನ್ನ ಮಾಡ್ತೊಂದುಲ್ಲೆ. ಈ ಸರ್ತಿ ಏತ್ ವರ್ಕ್ಗಳು ಕೆಲಸ ಈ ಸರ್ತಿ ಅಂತ 2-3 ವಾರ ಹೊರತು ಕುಂದುನ್ನೆ ಅప్పుడు ಕೆಲಸ അപ്പോൾ മുൾപ്പ മാത്രം എത്തതിന് കേരളത്തിൽ മുൾപ്പ കാസർഗോഡ് ഇത്തന ಪರವನಡ್ಕ ಬುಕ್ಕ ಉದುಮ ಪಾಲಕುನ್ನು ಅವಳೆ ಮಾತ ಮಾಡ್ತಂತೆ ಉಳ್ಳೆ ಇರೊಂಜಿ ತುಳುತ್ತಾರೆ ಅವಾಗ ಇರು ಕನ್ನಡ ಮಲಯಾಳ ಆ ಭಾಷೆ ಮಂದ ಬರೆಪರು ಏನು ಮಲಯಾಳ ಬರಪೆ ಕನ್ನಡ ಬರಪೆ ಮತ್ತು ಬರ ಇಂಗ್ಲೀಷ್ ಕಲ್ಪನೆ ಬರೆ ಉಂಟುಳ್ಳೆ ಮತ್ತು ಬರೆವರ ಗೊತ್ತುಂಟು ಕನ್ನಡ ಮಲಯಾಳ ಅಂತ. ತುಳುಟ್ಟು ವಿಶೇಷವಾದ ಈ ನಮ್ಮ ಮಂಜೇಶ್ವರ ಪನ್ಪುನ ಒಂಜಿ ತುಳುನಾಡು ಅಪ್ಪ ಈ ತುಳುಟ್ಟುಲ ಬರೆಯರ ತಿಕ್ಕದ ನಂಚ ತುಳುತ್ತದ ಅಕ್ಷರ ಬತ್ತುಂಡು ತೂತು ಆಂಡ್ಲ ತುಳುಟಿಂದ ಬರೀತೀನಿ ಎಂಚ ಇಂದ ಕೆಲಸಗಳು ಎಂಚ ನಡ್ತುಂಡು ಕೆಲಸ ಅಂತ 8 ಬರುಳು ನಡ್ತುಂಡು ಬುಳುಪುಗೆಂಕ್ಳು 6 ಗಂಟೆಗೆ ಜತ್ತ ಬುಕ್ಕ ಪಿರ ಬಯ್ಯನ 6 ಗಂಟೆ ಅನ್ನಕ್ಕೆ ಮುಗಿಪ್ಪು ಮಧ್ಯಾಹ್ನ ಒಂದು ಒಣಸಿಗೆ ಚಾಯಕ್ಕೊಂದು ರೆಸ್ಟ್ ಎತ್ತು ಬುಕ್ಕ 6 ಗಂಟೆ ಬಿಟ್ಟು ಮಾಡ್ತೀವಿ. ರಾತ್ರಿ ಮೀನು ಕೆಲಸ ರಾತ್ರಿ ಮಾಡ್ಬಾರ ತೀರಂದು ಅಂತ ಲೈಟ್ ಸೌಕರ್ಯ ಉಳ್ಳಜ್ಜತ್ತು ಲೈಟ್ ಸೌಕರ್ಯ ಎತ್ತಿರ್ಲ ತೀರಂದು ಅಕ್ಷರ ಸರಿಕು ತೋಜದು ಏನು ಲೈನ್ಸು ಅಂತ ತೋಜಂದು. ವೀಕ್ಷಕರೇ, ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಗೋಡೆ ಬರಹದ ಪ್ರಚಾರದ ಜೊತೆಗೆ ಅಭ್ಯರ್ಥಿಗಳ ಪ್ರಚಾರ ಕೂಡ ವಿವಿಧ ರೀತಿಯಲ್ಲಿ ಪರ್ಯಟನೆ ಮೂಲಕ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತಾ ಇದೆ. ಮತ್ತೊಮ್ಮೆ ಮತ್ತೊಂದು ಅಂಕಣದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.